ಏಯ್ ಏನೋ ಇಷ್ಟು ದಿನ ನನ್ನ ಜೊತೆನೇ ಇದ್ಬಿಟ್ಟು ಇವಾಗ ಇವ್ಳ ಜೊತೆ ಸೇರ್ಕೊಂಡು ನನಗೆ ಅವಮಾನ ಮಾಡ್ಬಿಟ್ಟು ನನ್ನ ದುಡ್ಡೇ ಕಳ್ಕೊಂಡಂಗೆ ಮಾಡ್ಬಿಟ್ಟಲ್ವಾ ನೀನೇನು ಉದ್ಧಾರ ಆಗ್ತೀಯಾ? ಥು, ಊರ್ ಮುಂದೆ ಎಲ್ಲ ನನ್ನ ಮರ್ಯಾದೆ ಕಳ್ದೆ. ಲೇಯ್, ನೀನು ನೋಡ್ಕೊಂತೀನಿ. ಹಾ, ನನ್ಗೆ ನೀನೆ ಊರ್ ಮುಂದೆ ನನ್ನೇ ಹೊಡಿತೀಯಾ? ಏಯ್, ಮರ್ಯಾದಿ ಕೊಟ್ಟು ಮರ್ಯಾದಿ ತಗ. ಏನು ಹೊಡಿತ್ಯಾ ಬಡಿತ್ಯಾ ಅಂತಂದ್ರೆ ಇನ್ನೇನು ನೀನ್ ಮಾಡ್ಕೊಂಡು ಹೋಗ್ರೆ ಸಾಲ್ವ ನನ್ ಗಂಡ ತೀರ್ಸಕ್ಕಾಯ್ತದ? ಹೇಗೆ ಇಬ್ರು ಗಟ್ಟಿಗಿದ್ದೀರಾ? ನೀವು ತೀರ್ಸಿದ್ರೆ ಏನಾದ್ರು ಕೈ ಸೌದೋಯ್ತದ? ನಾವ್ಯಾಕೆ ತೀರಿಸ್ಬೇಕು? ನಮ್ಗೇನ್ ತಲೆಕೆಟ್ಟೈತಾ? ನೋಡು, ಬ್ಯಾರ ವಿಷಯ ನನಗೆ ಗೊತ್ತಿಲ್ಲ. ನನ್ನ ತಂಟೋಗ್ ಬಂದು ನಜ್ಜಿ ನನ್ನಂತೂ ಸುಮ್ಮನೆ ಬಿಡಕ್ಕಿಲ್ಲ. ನನ್ಗೆ ಗೊತ್ತಲ್ಲ ಮೊದ್ಲೇ ನೀ ಏನು ಅಂತ ಹೇಳ್ಬಿಟ್ಟು. ಏಯ್, ತಿನ್ನಕ್ ಗತಿ ಇಲ್ಲ ಕೂಳ್ಗೆ ನಾಟಕ ಆಡೋದ್ ನೋಡು. ಹೆಂಗ್ ನಾಟಕ ಆಡ್ಕೊಂಡು ನಮ್ ತಗೇನಿಯ ದೌಲತ್ ಮಾಡ್ತಾಳೆ. ಇನ್ನೇನೋ ನಮ್ ಲೆವೆಲಾಗಿ ಇದ್ಬಿಟ್ಟಿದ್ರೆ ಎಷ್ಟು ಮಾತಾಡ್ತಿದ್ಲೋ ಏನೋ ನಾಕಾಣೆ. ಯಾವ ದೌಲತ್ ಮಾತಾಡ್ತಾಳೆ. ನನ್ನ ಗಂಡುನೇ ಹೊಡೆದ. ಅವತ್ತು ನಾನಲ್ಲಿ ಇರಲಿಲ್ಲ. ಇದ್ದಿದ್ರೆ ನಿಂಗೆ ಸರಿಯಾಗಿ ಮಾಡ್ತಾ ಇದ್ದೆ. ನೋಡು, ಇನ್ನೊಂದ್ಸಲ ಏನಾದ್ರೂ ಹಿಂಗೆ ಮಾಡಿದ್ರೆ ಸರಿರಲ್ಲ. ನೋಡು, ಎಲ್ಲರ ಮುಂದೆ ಬಂದ್ಬಿಟ್ಟು ತಪ್ಪಾಯ್ತು ಅಂತ ಕ್ಷಮೆ ಕೇಳು. ನನ್ನ ಗಂಡನ ಮಾನ ಮರ್ಯಾದೆ ಎಲ್ಲ ಹೊಂಟೋಗ್ಬಿಟ್ಟೈತೆ. ಏ ಬಾ, ಇವ್ರ ತಗೇನ್ ಜಗಳ ಮಾಡ್ಕತ್ಯಾ? ಮನ್ಗೋಗನ್ ಬಾ, ಸುಮ್ಕೆನೆನಿಯಾ? ಅವ್ರು ಅಷ್ಟು ಉಗಿತಾವ್ರೆ. ಇವ್ ನೋಡು, ಹೋಗನಿ ಅಂತ ಹೇಳ್ತಿರೋದು. ಅವ್ರು ಉಗಿತಿರೋದ್ ಕಣ್ಣು ಕಾಣಿಸ್ತಿಲ್ವಾ? ನಾವ್ಯಾಕೆ ಬಾಯಿ ಮುಚ್ಕೊಂಡು ಕುಂತ್ಕೋಬೇಕಾ? ನಮ್ದೇನ್ ತಪ್ಪೈತೆ? ಇವ್ರದ್ದು ತಪ್ಪಿಕ್ಕಂತಾನೆ ಇಷ್ಟೆಲ್ಲ ಮಾತಾಡ್ತಿರೋದು. ನೀನ್ ಯಾಕೆ ಹಂಗ್ ನೋಡ್ತಾ ಇದ್ಯಾ? ನೀ ಸುಮ್ಮನೆ ನಿಂತ್ಕ. ಏಯ್, ನನ್ನ ತಂಟಕ್ ಬಂದ್ರೆ ನಿನ್ನೂ ಹೊಡಿತೀನಿ, ನಿಮ್ಮ ಅಪ್ಪನೂ ಹೊಡಿತೀನಿ, ನಿಮ್ಮ ತಾತನೂ ಹೊಡಿತೀನಿ, ನಿಮ್ಮ ಮುಂಸ್ತಾಗಿರೋನೆಲ್ಲ ಹೊಡಿತೀನಿ. ಏನ್ ಮಾಡಂಗಿದ್ಯಾ? ನನ್ನ ತಂಟೆಗೆಲ್ಲ ಬರ್ಬೇಡ. ಏನಲ್ಲ ಕಾಸೈತಿ ಅಂತ ದಿಮಾಕ್ ಮಾಡ್ಬೇಡ. ಇವತ್ತು ನಿಂತಾಗಿರ್ತದೆ, ನಾಳೆ ನಂತಾಗಿರ್ತದೆ. ಅದ್ ಬಿಟ್ಬಿಟ್ಟು ಇಲ್ಲೆಲ್ಲ ಬಂದ್ಬಿಟ್ಟಿಲಿ ನಂದೆಲಿಕ್ಲಿ ಅಂತ ಅಳ್ಳಾಡ್ಸಕ್ ಬಂದ ಸುಮ್ಕಿರಾಕಿಲ್ಲ. ಥು, ನೋಡ್ದೇನ್ರಿ ಕಿವುಡಿಗೆ ಎಷ್ಟು ದುರಂಕಾರ. ತಿನ್ನಕ್ ಊಟ ಇಲ್ಲ ಅಂದ್ರೂ ಯಾ ದಿಮಾಕ್ ಮಾಡ್ತಾಳೆ. ಊನೇ, ತಿನ್ನಕ್ ಊಟ ಇಲ್ಲ. ನಾನೇ ನಿಮ್ಮನೆಗೆ ಬಂದ್ಬಿಟ್ಟೇನು ಭಿಕ್ಷೆ ಎತ್ತಾ ಇಲ್ವಲ್ಲ? ಕೋಟಿ ಬಂದ್ಬಿಟ್ಟೈತೆ ನಿಮ್ಗೆ. ನಾನು ಬಂದು ನಿಮ್ಮನೆ ತಕ್ಕ ಬಂದ್ಬಿಟ್ಟೇನು ಬೆಗ್ ಮಾಡ್ತಿದ್ದೀನಿ. ನಾನು ಕೊಡು ಅಂತ ಹೇಳ್ಬಿಟ್ಟು ಹೆಂಗೆ ಹೇಳ್ತಾಳೆ ನೋಡು. ಇವ್ರ ಮಂತಕ್ಕೇನು ದಿನ ಬಂದ್ಬಿಟ್ಟು ಅನ್ನ ಹಾಕಮ್ಮ, ಸಾರು ಹಾಕಮ್ಮ, ಊಟ ಹಾಕಮ್ಮ ಅಂತ ಏನು ಬಂದ್ಬಿಟ್ಟು ಇವಳ ಹತ್ರ ಕೇಳ್ತಿದ್ದೀನಿ ಅನ್ನಂಗೆ. ಲೇ, ನಾನೇನು ಬಂದ್ಬಿಟ್ಟು ಯಾರ ಮಂತಗೂ ಭಿಕ್ಷೆ ಎತ್ತಿಲ್ಲ. ಮೊಯ್ ಬಕ್ಸ್ ದುಡಿತಾ ಇವ್ನಿ. ನನ್ನ ಕಷ್ಟ ನನಗೆ ಗೊತ್ತು. ನಿನ್ಗೇನೋ ನಾಲ್ಕು ಕಾಸೈತಿ ಅಂತ ದಿಮಾಕ್ ಮಾಡ್ಬೇಡ. ದೇವ್ರು ಹಿಂಗೆ ಮಾಡಿಗಿರಕ್ಕಿಲ್ಲ. ಏಯ್, ಬಾರೆ ಹೋಗಣ. ತೇಜ, ಹೆಂಗ್ ಬುದ್ಧಿ ಕಲಿಸ್ಬೇಕು ಇವ್ರಿಗೆಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಾ ಹೋಗಣ. ನಮ್ಮೇಲೆ ನಿನಗೆ ದಿಮಾಕ್ ನೋಡು. ನಾವೆಲ್ಲಿ ಇವನಲ್ಲಿ ಏನೋ ಫ್ರೆಂಡ್ ತರ ಇದ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಿದ್ರೆ ಈಗ ಎಂಟಿನ ಚೂ ಬಿಟ್ಬಿಟ್ಟು ನಾನು ಮರ್ಯಾದೆ ಕಳ್ದು ಅಂತಾನೆ ಇವ್ನಿಗೆ ಮಾಡ್ತೀನಿ ನಾನು. ಏನಣ್ಣ ಮಾಡ್ತೀಯಾ? ನಾನೇನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೀನ್ ತಾನೇ ಮೋಸ ಮಾಡಿದ್ದೆ ಎಲ್ಲನೂ. ನೀನು ತಾನೇ ಪಾನಿಪುರಿ ಅಂಗಡಿ, ಮಸಾಲೆ ಪುರಿ ಅಂಗಡಿ ಹಾಕೋಣ ಅಂತ ಹೇಳ್ಬಿಟ್ಟು ನೀನು ಪ್ಲಾನ್ ಮಾಡ್ಕೊಟ್ಬಿಟ್ಟು ಆಮೇಗಿಂದ ಸಾಲನು ಮಾಡಿಸ್ಬಿಟ್ಟು ಕೈ ಎತ್ತಿದ್ ನೀನೇ ತಾನೇ? ಏಯ್, ನಾನ್ ಎತ್ತಿದೆ ಅಂತಂದ್ರೆ ಅದಕ್ಕೆ ನೀನ್ ಜವಾಬ್ದಾರ. ನಾನೇನು ಊರಾಗಿದ್ನ ತೀರಿಸ್ಕೋಬೇಕಿತ್ತು ಎಲ್ಲನೂ. ನೀನ್ ತಾನೇ ಎಲ್ಲ ಇದು ಮಾಡಿದ್ದು. ಬಂದ್ಬಿಟ್ಟ ಇಲ್ಲಿ ಹೇಳಕ್ಕೆ. ಪಾತೇಜ ಹೋಗಣ. ಏನ್ ದಿಮಾಕುಗಳನಪ್ಪ. ಅಯ್ಯಪ್ಪ, ಒಂದ್ ಸ್ವಂತ ಮನೆ ಇಲ್ಲ ಉಳ್ಕೊಳಕ್ಕೆ. ಮಲ್ಕೊಳಕ್ ಒಂದ್ ಅಂಗೈಯಾಗ್ಲ ಜಾಗ ಇಲ್ಲ. ದಿಮಾಕುಗಂತೂ ಏನು ಕಮ್ಮಿ ಇಲ್ಲ. ಹುಟ್ಟು ದುರಂಕಾರ. ನಡೀರಿ ಹೋಗಣ. ಯೋ, ಬಾಯಿಗೆ ನನ್ನ ಕೆಮ್ಮಣ್ಣು ತುಂಬ್ಕೊಂಡು ಕುಂತ್ಕೊಂಡಿದ್ದೀಗ ನೀನ್ ಏನಾದ್ರೂ ಕೆಮ್ಮಣ್ಣ ಐತ ಬಾಯಿಗೆ. ಅವಳೆಲ್ಲ ಅಷ್ಟು ಅವನೆಲ್ಲ ಅಷ್ಟು ಮಾತಾಡ್ತಿರ್ಬೇಕಾರೆ ನೀನ್ ಗೆಣಸ್ ಕೆರೆತಿದ್ದ ಜೋರಾಗಿ ಮಾತಾಡಕ್ ನಿನ್ ಬಾಯಿಗೆನಾರ ಆಗೋಗ್ಬಿಟ್ಟೈತ ಅಂತ ಹೇಳ್ಬಿಟ್ಟು ನಿನ್ಗೆ. ನಿನ್ ಬಾಯಿಗೆ ಇಷ್ಟು ಮಣ್ಣಾಕ ಏನು ಮಾತಾಡೋದು ಬಿಟ್ಬಿಟ್ಟು ಮಿಕ ನೋಡ್ಕೊಂಡು ನಿಂತ್ಕೊತಾನೆ. ಎಂಡ್ರ ಮೇಲೆ ಬಾಯಿ ಮಾಡುವನ್ನು. ಊರಿಗೆ ಮುಂಚೆನೇ ನಿಮ್ಮ ಅಜ್ಜಿ ನೀನು ಇಬ್ರು ಬಾಯಿ ಮಾಡ್ಕೊಂಡು ಬಂದ್ಬಿಡ್ತೀರಾ. ಊರು ಮುಂಚೆನೇ. ಆದ್ರೆ ಇವಾಗ ಮಾಡಕ್ಕಂತೂ ಆಗಕ್ಕಿಲ್ಲ ನಿಂಗಲ್ವಾ? ಒಳ್ಳೆ ಕಥೆ ಆಯ್ತು. ನೋಡು, ಇನ್ನೊಂದು ಕಿತ್ತ ಏನಾರ ಹಿಂಗೆ ಎಂಟಿ ಮೇಲೆ ಜಗಳಕ್ಕೆ ಬಂದಾಗ ಹಿಂಗೆ ನಿಂತ್ಕೋಬೇಕಂತೆ. ಲೇ, ಅವ್ನು ದುಡ್ಕೊಬಿಟ್ಟು ಬಂದವನೇ, ದುಡ್ಡು ಐತೆ, ಎಲ್ಲ ಐತೆ. ಅವ್ನು ದಿಮಾಕ್ ಮಾಡ್ತಾನೆ. ನನ್ನ ತಾಗ 10 ರೂಪಾಯಿ ಕಾಸಿಲ್ಲ. ನಾನು ಏನಂತ ದಿಮಾಕ್ ಮಾಡ್ಕೊಂಡು ಕುಂತ್ಕೊಳ್ಳಿ? ಕೂಲಿಗೆ ಕಳಿಸ್ತಿದ್ಯಾ ನೀನು? ಕೂಲಿಗೆ ಹೋಗು ಅಂತ ಹೇಳ್ಬಿಟ್ಟು ಕೂಲಿಗೆ ಹೋಗ್ಕೊಂಡು ಬಿದ್ದಿರ್ಬೇಕು ನಾನು ಅಂತವನು. ಅವ್ನ ತಾಗ ಏನು ದೌಲತ್ ಮಾಡ್ತೀಯಾ? ಅವ್ನು ಹೊಸ ಕಾರ್ ತಗೊಂಡವನೇ. ಆಮೇಲೆ ಮನೆ ಸ್ವಂತದ ಮನೆ ಐತೆ. ಅವ್ರ ಅತ್ತೆ ತ ಕಾಸು ಐತೆ, ಎಲ್ಲನೂ ಐತೆ. ಈಗ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಒಳ್ಳೆ ಸಂಪಾದನೆನೂ ಮಾಡವನೆ. ಇಷ್ಟೆಲ್ಲ ಮಾಡಿರ್ಬೇಕಾದ್ರೆ ನಾನು ಅವ್ನ ಮುಂದೆ ಮಾತಾಡ್ಬಿಟ್ಟು ಏನು ಬರ್ತದೆ? ಅದೇನೋ ಅಂತಾರಲ್ಲ, ಬಡವನ್ ದುಃಖ ದೌಡೆ ಮೂಲ ಅನ್ನಂಗೆ ವಾಪ ನೀನು ಅದೇನೋ ಅಂತಾರಲ್ಲ, ಮರ್ತೆ ಹೋಯ್ತು. ಹಂಗಾಯ್ತದೆ ಅಷ್ಟೇನೇನಿಯ. ಸುಮ್ಕೆನೇನೆ ನೀನು ಅದು ಇದು ಅಂತ ಹೇಳ್ಬಿಟ್ಟು ಕಿರ್ಚಾಡೋದು ಒಂದೇ ಅಲ್ಲ. ಸುಮ್ ಕೂತ್ಕ ನೀನು. ನಿನಗೆ ಅವನ ಹತ್ರ ಐತಿ ಅಂತ ದಿಮಾಕ್ ಮಾಡ್ತಾ ಇದ್ಯಾ? ಅದೇನೇನಿಯ ನಾವ್ ಹೆಂಗ್ ಸಂಪಾದನೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿಲ್ಲ ನೀನು. ಏನಾರ ನಾವು ಮಾಡಿ ಸಂಪಾದನೆ ಮಾಡೋಣ ನೋಡಿ. ಸುಮ್ನಿದ್ರೆ ಆಯ್ತದ? ನಡಿ ಹೋಗನಿ. ಕೂಲಿನಲ್ಲಿ ಮಾಡಿ ಏನು ಸಂಪಾದನೆ ಮಾಡಿಯ ನೀನು? ಕೂಲಿನಲ್ಲಿ ಮಾಡ್ಕೊಂಡು 10 ರೂಪಾಯಿ ಸಂಪಾದನೆ ಮಾಡೋಕ್ಕಾಯ್ತದ? ಕೊಡ್ತಾನೆ 400 500 ತಿಂಗಳೆಲ್ಲ ದುಡಿದ್ರು 15,000 ಬರಕ್ಕಿಲ್ಲ. ಅದ್ರಾಗ ಏನು ಸಂಪಾದನೆ ಮಾಡಿಯ ನೀನು? ನಿನ್ಗೂ ನಿಮ್ಮ ಅಮ್ಮಂಗೂ ಕೊಟ್ಟಿ ಒಂದೇ ಕಿತ್ತ ಉದ್ರು ಬಿಡ್ಬೇಕು. ನೀವು ಬಡ್ದು ಬಾಯಿಗೆ ಹಾಕಬಿಡ್ಬೇಕು. ನಿಮಗೆ 10 ರೂಪಾಯಿ ಕುಡಿ ಕೊಟ್ಟು ಮ್ಯಾಲ್ಗಡೆ ಜೀವನ ಮಾಡ್ಬೇಕಪ್ಪ ಅನ್ನೋದು ಏನಿಲ್ಲ. ಇವಕ್ಕೆಲ್ಲ ಯಾರನ್ನ ಉದ್ರಿಸ್ಬಿಡ್ಬೇಕು ನಿಮ್ಗೆ ಆಕಾಶದಿಂದ ದುಡ್ಡ. ಯಾಕೆ ನಮ್ಗೆ ರಟ್ಟೆ ಗಿಟ್ಟೆ ಎಲ್ಲ ಕೊಟ್ಟಿದ್ರೆ ದೇವ್ರು ಕುಂತ್ಕೊಂಡು ಏನೋ ಒಂದು ಯೋಚನೆ ಮಾಡಿದ್ರೆ ಆಯ್ತದೆ. ಸರಿ, ನಾನು ಹಿಂಗೆ ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ನಮ್ಮ ಅಮ್ಮನ ಮಾತಾಡ್ಸ್ದಂಗೂ ಆಯ್ತದೆ, ಎಲ್ಲ ಆಯ್ತದೆ. ನೀನು ಮಂತಕ್ಕೆ ಹೋಗು. ಏನಾರ ಒಂದು ಯೋಚನೆ ಮಾಡು. ಸರಿ ತಕ, ಆಯ್ತು. ಅಮ್ಮ, ಅವ್ರೊಂಥರ ತಿರ್ಬೋಕಿ ಫ್ಯಾಮಿಲಿ ಕಣಮ್ಮ. ತಿರ್ಕೊಂಡ್ ತಿಂಬೋ ಫ್ಯಾಮಿಲಿ ಥರ ಅವ್ರಂತೂ. ಅಮ್ಮ, ಅವ್ರಿಂದ ಏನೂ ಆಗಕ್ಕಿಲ್ಲ. ನಾನೇ ಏನಾರ ಒಂದು ಬಿಸ್ನೆಸ್ ಥರ ಶುರು ಮಾಡ್ಬಿಟ್ಟು ದುಡ್ಡು ಮಾಡಬೇಕು ಕಣಮ್ಮ. ಹಿಂಗೆ ಇದ್ರೆ ಆಗಕ್ಕಿಲ್ಲ. ಜೀವನ ಭಾಳ ಕಷ್ಟ ಆಗೋಯ್ತದೆ. ಇಲ್ಲಿ ಹೊಸ ನೋಡ್ಕೊಂಡ ನೀನು ಜೀವನ ಮಾಡ್ತೀಯಾ? ಅಲ್ಲಿ ದರಿದ್ರದವ್ರು ಕೂಲಿನಲ್ಲಿ ಮಾಡ್ಕೊಂಡ್ರು ಅದೇನೋ ತಿಂದು ನಾಲ್ಕು ಎಲ್ಲ ಮುಗಿಸ್ಬಿಡ್ತಾರೆ ಕಣಮ್ಮ. ನನ್ಗೆ ಅವ್ರನ್ನ ಕಂಡ್ರೆ ಮೊಯ್ಯೆಲ್ಲ ಉರಿತದೆ. ಯಾಕೆ ಹಿಂಗೆ ಆಡ್ತಾವೋ, ಏನು ಕತೆಯೋ, ಅದೇನು ತಲೆನಾಗ ಅದು ಏನೋಯ್ತೋ ಒಂದೂ ಗೊತ್ತಿಲ್ಲ ಕಣಮ್ಮ. ನನಗಂತೂ ಹೆಂಗೆ ಸಿಕ್ಕಂಗೆ ಆಡ್ತಾರೆ ಕಣಮ್ಮ. ಬಡೈತದವು ಸುಮ್ಕೆನೇನಿಯ. ನನಗಂತೂ ಹೋಗತ್ತಾಗೆ
ಸಾಕಾಗೋಗ್ಬಿಟ್ಟೈತೆ. ತಿನ್ನಕ್ಕೆ ಒಂದು ಹೊತ್ತಿಗಿದ್ರೆ ಒಂದು ಹೊತ್ತಿಗಿರಕ್ಕಿಲ್ಲ. ಅವತ್ತಿನ ಕೂಲಿ ಅವತ್ತು ಮಾಡ್ಕೊಂಡು ತಿನ್ಬೇಕು. ಎಲ್ಲ ದೌಲತ್ ಹೇಳ್ಕೊಂಡು ಈ ಕಳ್ಳನ ಮಗ ಸುಳ್ಳು ಹೇಳ್ಕೊಂಡು ಮದುವೆ ಮಾಡ್ಕೊಂಡು ಹೋದ. ಅಲ್ಲಿ ಹೋದ್ಮೇಲೆ ಏನೇ ಗೊತ್ತಾಗಿದ್ದು ನಿಜ ಏನು ಅಂತ ಹೇಳ್ಬಿಟ್ಟು. ಭಾಳ ಕಷ್ಟ ಐತೆ ಕಣಮ್ಮ ಅವ್ರ ಮನೆಯಾಗ ಬಾಳದು. ಅಮ್ಮ ಹಿಂಗೆ ಇದ್ರೆ ಆಗಕ್ಕಿಲ್ಲ. ನಾನು ಏನಾರ ಒಂದು ಬಿಸ್ನೆಸ್ ಮಾಡನಿ ಅಂತ ಅನ್ಕೊಂಡಿವ್ನಿ ಕಣಮ್ಮ. ಓ ಈ ನಮ್ಮ ಮಾವಯ್ಯ ಸಾಕ ಸಪೋರ್ಟ್ ಮಾಡ್ತದೆ ನನಗಂತೂ. ನಮ್ಮ ಮಾವನ್ ಕೇಳಿ ಮಾಡಿ ಏನಾರ ಒಂದು ಮಾಡ್ಲಾ ಅಂತ. ನೋಡಮ್ಮಿ, ಬದುಕು ಬಾಳ್ಬೇಕಾಗಿರೋರು ನೀವು. ನೀನು ಹಿಂಗೆ ನೀನು ತಲೆ ಉಪಯೋಗಿಸ್ತಿದ್ದಂಗೆ ಬುದ್ಧಿ ಉಪಯೋಗಿಸ್ತಿದ್ದಂಗೆ ಹಿಂಗೆ ಕುಂತ್ಕೊಬಿಟ್ರೆ ಆಯ್ತದ? ಅದು ಅಂತದ ಅವಾಗೆಲ್ಲ ಹೇಳ್ತಿದ್ದಲ್ಲ, ಎಗ್ ರೈಸ್ ಅಂಗಡಿ ಇಕ್ತೀನಿ, ಎಗ್ ರೈಸ್ ಅಂಗಡಿ ಇಕ್ತೀನಿ ಅಂತನೋ, ಇಲ್ಲ ಯಾವ್ದನ ಒಂದು ಅಂಗಡಿ ಹೋಟ್ಲು ಥರ ಮಾಡೋಗ್ತೀನಿ ಅಂತ ಹೇಳ್ಬಿಟ್ಟು ಏನಾರ ಒಂದು ಮಾಡು. ಕಷ್ಟಪಟ್ಟು ನಿಮ್ಮ ಮಾಮ ಸಹಾಯ ಮಾಡ್ತೀನಿ ಅಂತ ಹೇಳೈತಲ್ಲ, ಇಂಥ ಸಹಾಯನ ಉಪಯೋಗಿಸ್ಕೊಂಡು ಏನಾರ ಒಂದು ಮಾಡಬೇಕು. ಮಾಡಿದ್ರೇನೇ ನಿನ್ಗೂ ಮುಂದಕ್ಕೆ ಆಯ್ತದ ಜೀವನ. ಆ ಬೊಡ್ಡೆ ನನ್ನ ಮಕ್ಕಳು ಮನೇನೂ ಇಲ್ಲ ಅಂತ ನಮ್ಗೆ ಹೇಳಿರ್ಲಿಲ್ವಲ್ಲ. ಈಗ ನೋಡಿದ್ರೆ ಮನೆ ಇಲ್ಲ, ಮಠ ಇಲ್ಲ, ಎಂಥದೂ ಇಲ್ಲ. ಎಷ್ಟು ದಿನ ಅಂತ ಬಾಳ್ವೆ ಮಾಡ್ತೀಯಮ್ಮಿ ಕಂಡರ ಮನೆಯಾಗೆ? ನೋಡು, ನನ್ನ ಕೈಲಾದಷ್ಟು ನಾನು ಒಂದು 20-30 ಸಾವಿರ ಕೊಡ್ತೀನಿ. ಅಡ್ಜಸ್ಟ್ ಮಾಡಿ ನಿಮ್ಮ ಮಾಮೇನಾರ ಕಾಸು ಕೊಡ್ತೀನಿ ಅಂದರೆ ಅಡ್ಜಸ್ಟ್ ಮಾಡ್ಬಿಟ್ಟು ಹೆಂಗೋ ಮಾಡ್ಕೊಂಡು ಮಾಡು. ಎಗ್ ರೈಸ್ ಅಂಗಡಿ ಮಾಡ್ಕೊತೀನಿ ಅಂದೆಲ್ಲ ಚೆನ್ನಾಗಿ ಮಾಡ್ತೀಯಲ್ಲ ನೀನು. ಅದೇ ಅಂಗಡಿ ನೀನು ಮಾಡೋಗ್ಬಿಡು, ಎಲ್ಲ ಒಳ್ಳೇದಾಯ್ತದೆ. ದೇವರು ದೊಡ್ಡವ್ನು ನೋಡ್ಕೊತಾನೆ ಎಲ್ಲನೂ. ನಿನ್ನ ಕಷ್ಟ ದೇವ್ರಿಗೂ ನೋಡು ಮುಟ್ಟೈತೆ. ಇಷ್ಟು ದಿನ ಕಿವಿ ಕೇಳಿಸ್ತಿರಲಿಲ್ಲ, ಈಗ ಅದನ್ನೂ ಕೇಳಿಸ್ತಾ ಇತ್ತಾನೆ ನಿಂಗೆ? ಹ್ಞೂ ಕಣಮ್ಮ, ಮಾಮ ಹೆಂಗೋ ಸಹಾಯ ಮಾಡ್ತು ಕಣಮ್ಮ ನನಗೂ. ಸರಿ ಕಣಮ್ಮ, ಅದೇ ಅನ್ಕೊಂಡೆ ನಾನು ನಿನ್ನ ಹತ್ರ ಬಂದರೆ ಸಮಾಧಾನ ಆಯ್ತದೆ ಅಂತ. ಹೆಂಗೋ 2 ದಿನ ಕೂಲಿ ಇರಲಿಲ್ಲ, ಮಳೆ ಶಾನೆ ಒಯ್ದಾಯ್ತು ಊರಾಗೆ, ಕೂಲಿನಲ್ಲಿ ಏನೂ ಇಲ್ಲ. ಅದಕ್ಕೆ ನೀ ಅಟ್ಟು ಬಂದ್ಬಿಟ್ಟೆ ಕಣಮ್ಮ. ಆತಾಗೆ ಕೇಳ್ಕೊಂಡು ನಿಂತಾಗ ಮಾತಾಡಿದ್ರೆ ಏನಾರ ಒಂದು ಸಿಗ್ತದೆ ಅಂತ ಹೇಳಿ. ಆಯಿತು ಬಿಡು, ಹಂಗಾರೆ ಇದನ್ನೇ ಮಾಡ್ತೀನಿ. ಎಗ್ ರೈಸ್ ಅಂಗಡಿಗೆ ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ. ನಾನು ನನ್ನ ಗಂಡ ಮಾಡ್ಕೊಂಡ್ರೆ ಬೇಕಾದ್ರೆ ನಮ್ಮ ಮಾವನ ಮತ್ತೆ ಬೇರೆ ಕಡೆ ಕೂಲಿಗೆ ಹೋದ್ರೂ ಆಯ್ತದೆ. ಹಿಂಗೆ ಬಿಟ್ರೆ ಆಗಕ್ಕಿಲ್ಲ. ಇಲ್ಲ ಏನೋ ಒಂದು ಯೋಚನೆ ಮಾಡಿ ಪಿಲಾನ್ ಮಾಡ್ಬಿಟ್ಟು ಮಾಡಬೇಕು. ಒಂದು ಜೊತೆ ವಾಲೆ ನಿಂಗೆ ಅಂತಂದು ಮಡಗಿರೋದು ಅಲ್ಲೇ ಐತೆ, ಎತ್ಕೊಂಡು ಇಕ್ಕೊಂಡು ಹೋಗು. ಬೇಕಾದ್ರೆ ಕಷ್ಟಕ್ಕೆ ಅಂದ್ರೆ ಬೇಕಾದ್ರೆ ಮಾರ್ಗಿರಾಕಿ ಏನೋ ಒಂದು ಮಾಡ್ದಂಗೆ ಆಯ್ತದೆ ಕಷ್ಟ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತೀಯ? ಆರಾಮಾಗೆ ಹೋಗು ನೀನು. ಎತ್ಕೊಂಡು ಮಾರ್ಕೊಂಡು ಏನೋ ಒಂದು ಜೀವನ ಮಾಡ್ಕೊಳ್ಳಿ. ನಿಮ್ಮ ಅತ್ತೆ ಇಂತೋಳು ಅಂತ ನನಗೂ ಗೊತ್ತಿರಲಿಲ್ಲ ಕಣವ. ಮನೆ ಬಂದಾಗೆ ನೋಡ್ಬಿಟ್ಟೆ ನಿಮ್ಮ ಅತ್ತೆ ಅವತಾರವ. ಅಮ್ಮಯ್ಯ, ಹಿಂಗೆ ಕುಂತ್ಕೊಂಡ್ರೆ ಜೀವನ ನಡೆಯೋಕ್ಕಿಲ್ಲ. ಏನೋ ಒಂದು ಮಾಡು. ನಿಮ್ಮ ಮನೆಗಿರೆಲ್ಲ ಸೋಮಾರಿಗಳೇ ನಿನ್ನೆ, ಸೋಮಾರಿ ಓಡೈತದವೆ ನಿನ್ನೆ. ನೀನೇ ಏನಾರ ಒಂದು ಮಾಡ್ಬೇಕಷ್ಟೇ ನಿನ್ನೆ. ಇಲ್ಲ ಅಂದರೆ ನಿಂಗೆ ಒಂದು ಮನೆನೂ ಉಳಿಸ್ಕೊಳಕ್ಕಾಗಕ್ಕಿಲ್ಲ. ಹೆಂಗೋ ಮಾಡೊಂದು ಮನೆ ಕಟ್ಕ. ಅದು ನಮ್ಮ ಮಾಮ ಬದುಕಿದ್ದಾಗೆ ಮಾಡ್ಕೋಬೇಕು ಕಣಮ್ಮ. ಅದೇನೋ ದುಡ್ಡು ಕೊಡ್ತೀನಿ ಅಂತೇಳ್ಬಿಟ್ಟು ದುಡ್ಡು ಕೊಡ್ತೀನಿ ಅಂತೇಳ್ಬಿಟ್ಟು ಹೇಳ್ದಲ್ಲ, ಒಂದು 20-30 ಸಾವಿರ ಕೊಡ್ತೀಯಾ? ನಮ್ಮ ಮಾಮನ ತಗೋಸಿ ಕೇಳ್ಬಿಟ್ಟು ಎಲ್ಲ ಮಾಡಿಬಿಟ್ಟು ನಾನು ಹೆಂಗೋ ಇದು ಮಾಡ್ಕೊತೀನಿ. ವ್ಯವಸ್ಥೆ ಮಾಡ್ಕೊತೀನಿ. ಏನೋ ಒಂದು ಸಾಲ ಫಲ ಮಾಡಿ ಬಿಸ್ನೆಸ್ ಮಾಡೋಕ್ಕಾಗಕ್ಕಿಲ್ಲ ಕಣಮ್ಮ. ಸಾಲ ಮಾಡಿದ್ರೆ ಬರೀ ಸಾಲ ತೀರಿಸ್ಬೇಕಲ್ಲ ಅನ್ನೋ ಟೆನ್ಷನ್ ಇದ್ಬಿಡ್ತದೆ. ಅದ್ರ ಬದಲು ದುಡ್ಡು ಗಿಡ್ಡು ಹಾಕ್ಬಿಟ್ಟು ನಾವೇ ಮಾಡಿದ್ರೆ ಸಮಾಧಾನ ಇರ್ತದೆ. ನಾನೇ ನೋಡ್ಕೊತೀನಿ. ನಿನ್ನ ಹತ್ರ ಎಷ್ಟಿದ್ರೆ ಅಷ್ಟು ನಿನಗೆ ಕೊಟ್ಟು ಹೆಂಗೋ ನಿಂಗೆ ಕೊಡ್ತೀನಿ ಬೇಕಾರೆ. ಆಯಿತು ತಕ, ಬ್ಯಾಂಕ್ ಹತ್ರಕ್ಕೆ ಹೋಗ್ಬಿಟ್ಟು ಬರ್ತೀನಿ ನಾನು. ಬ್ಯಾಂಕ್ ಹತ್ರಕ್ಕೆ ಹೋಗಿ ಎಲ್ಲನೂ ಇದು ಮಾಡಿಬಿಟ್ಟು ಡ್ರಾ ಮಾಡ್ಕೊಬಿಟ್ಟು ಬಂದು ಕೊಡ್ತೀನಿ. ಬಿಡಿಸ್ಕೊಂಡು ಎತ್ಕೊಂಡೋಗಿ ಏನೋ ಒಂದು ಮಾಡ್ಕ. ಅದು ಯಾರೋ ಅವಮಾನ ಮಾಡಿದ್ರು ಅಂದಲ್ಲ, ಅವ್ರ ಮುಂದೆ ಬೆಳಗ್ಗೆ ತೋರಿಸ್ಬೇಕು ನೀನು. ಅವಮಾನ ಮಾಡಿದ್ರ ಮುಂದೆ ಹಂಗೆ ಬೇಜಾರು ಮಾಡ್ಕೊಂಡು ಹಂಗೂ ಹಿಂಗೂ ಅಂತೇಳ್ಬಿಟ್ಟು ಕುಂತ್ಕೋಬಾರ್ದು, ಸರಿನಾ? ಏನೋ ಒಂದು ಮಾಡು ನೀನು. ನನ್ನ ದುಡ್ಡೇ ನಾನು ಕೊಡ್ತೀನಿ. ಏನೋ ಕಣಮ್ಮ, ಇಷ್ಟು ಹೇಳ್ಬಿಟ್ಟು ನನಗೆ ಧೈರ್ಯ ನಿನಗೆ. ಇಷ್ಟು ಹೇಳ್ದಲ್ಲ ಈಗ, ಭಾಳ ಧೈರ್ಯ ನನಗೆ, ಭಾಳ ಧೈರ್ಯ. ಆಯಿತು ಬಿಡು. ಇನ್ನೇನಂತೆ, ನೀನು ಇಷ್ಟು ಹೇಳಿದ್ಮೇಲೆ ಎಲ್ಲನೂ ನೋಡ್ಕೊತೀನಿ. ಏನೇನು ಮಾಡಬೇಕು ವ್ಯವಸ್ಥೆ ಮಾಡ್ಕೊಂಡು ಎಲ್ಲ ಹೊಂದಿಸ್ಕೊತೀನಿ. ನಮ್ಮ ಮಾವಯ್ಯನ ತಗೋ ಮಾತಾಡ್ತೀನಿ. ಆಯಿತು ಕಣವ, ಒಳ್ಳೇದಾಗಲಿ. ಕಷ್ಟಪಡೋರಿಗೆ ದೇವ್ರು ಎಲ್ಲೋ ಅಂತ ಒಳ್ಳೇದು ಮಾಡ್ತಾನೆ. ಮಾಡು. ಸರಿ ಸರಿ.